ಕೊಪ್ಪಳ ಡಿಸ್ಟಿಕ್ಕಲ್ಲಿ ಟೋಟಲ್ ಒಂದು 6 ತಾಲೂಕು ಇದ್ದಾವೆ. ಒಂದು 6 MLA ಕ್ಯಾಂಡಿಡೇಟು ಮತ್ತು ಒಬ್ಬರು MP, ಟೋಟಲ್ 7 ಜನ ಆದರು. ಇವರೇನು ಕತ್ತೆ ಕಾಯ್ತಿರೋದು ನಂಗೆ ಗೊತ್ತಾಗ್ತಾ ಇಲ್ಲ ರೀ. ಅವ್ರು ಯಾದಗಿರಿ ತಾಲೂಕಿನವ್ರು ಒಬ್ರು MLA ಶರಣಗೌಡರು, ಅವರು ಅಸೆಂಬ್ಲಿಯಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಗೊತ್ತಿಲ್ವಾ ನಮ್ಮ ಕೊಪ್ಪಳದಲ್ಲಿ ಫ್ಯಾಕ್ಟ್ರಿಯಿಂದ ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ, ಅದರ ಬರೋಯಿಂದ ಒಂದು ಸ್ಮೋಕಿಂಗ್ ಹೊಗೆಯಿಂದ ಎಷ್ಟು ಮಿಡ್ಲ್ ಕ್ಲಾಸ್ ಜೀವನ ನಡೆಸೋದು ಎಷ್ಟು ಕಷ್ಟ ಆಗಿದೆ ನಿಮ್ಗೆ ಗೊತ್ತಿಲ್ವಾ? ಒಬ್ರು ಧ್ವನಿ ಎತ್ತಾ ಇದ್ದೀರಾ? ಏನು ನಿಮ್ಗೆ ನಾಚಿಕೆ ಮಾನೆ ಮರದ ಏನಾದರೂ ಇದೆಯಾ? ಒಬ್ಬರು ನೀವು ಧ್ವನಿ ಎತ್ತಲ್ಲ. ಯಾಕೆ ಎತ್ತ ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಏನಾದರೂ ನಿಮ್ದು ಏನಾದರೂ ಅಡ್ಜಸ್ಟ್ಮೆಂಟ್ ಏನಾದರೂ ಇದೆಯಾ? ಇಲ್ಲಾಂದ್ರೆ ನೀವು ಧ್ವನಿ ಎತ್ತಾ ಇದ್ರಲ್ಲ, ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು? ನಮ್ಮ ಕೊಪ್ಪಳ ಜನತೆಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ತಾನು. ನೀವು ಕೊಪ್ಪಳ ಡಿಸ್ಟಿಕ್ಕಲ್ಲಿ ಇರೋ ತಾಲೂಕು ಎಲ್ಲ MLAಗಳು ನೀವು ಏನು ಮಾಡ್ತಾ ಇದ್ದೀರಿ? ಅದ್ರ ಬಗ್ಗೆ ನಿಮ್ಗೆ ಮಾತಾಡೋಕ್ಕೆ ಯಾಕೆ ನಿಮಗೆ ಗಡ್ಸಿಲ್ವ ನಿಮಗೆ? ಅವರು ಯಾದಗಿರಿ ಶರಣಗೌಡರು, ಅವರು ನಮ್ಮ ಡಿಸ್ಟಿಕ್ಕಿಗೆ ಅವ್ರ ಸಂಬಂಧವಿಲ್ಲ. ಅವರು ನಮ್ಮ ಅಜ್ಜರು ಒಂದು ಸ್ಟ್ರೈಕು ಅವರೆಲ್ಲ ಒಂದು ನೋಡಿಬಿಟ್ಟು ಅವ್ರ ಧ್ವನಿ ಎತ್ತಾ ಇದ್ದಾರೆ ನಿಮಗೇನಾಗಿದೆ ಅಂತ.